ಯಾವ ಧರ್ಮನೂ ನಾವು ದ್ವೇಷಿಸಿ ಎಲ್ಲಾರನ್ನೂ ಭಾರತೀಯರ ತರನೇ ಸಮಾನವಾಗಿ ಆದರೆ ತುಷ್ಟೀಕರಣ. ಕಾಂಗ್ರೆಸ್ಗೂ ನಮ್ಗೆ ಏನು ವ್ಯತ್ಯಾಸ ಅಂದರೆ ಅವ್ರ ತುಷ್ಟೀಕರಣ, ಸಮಾಜ ಉಳಿಯೋದು, ಒಬ್ಬರು ಒಂದು ಜಾತಿ ಮೇಲೆ ಒಂದು ಜಾತಿಯನ್ನು ಎತ್ಕಟ್ಟೋದು, ಒಂದು ಧರ್ಮನ ಇನ್ನೊಂದು ಧರ್ಮದ ಮೇಲೆ ಎತ್ಕಟ್ಟುವಂಥದ್ದು ಕಾಂಗ್ರೆಸ್. ಬಟ್ ಒಂದು ವಿಷಯ, ನಾನು ಕೂಡ ಮೂಲ ಮದ್ದೂರವರು, ನೀವು ಹಳೆ ಮೈಸೂರು ಭಾಗ ಮಾಗಡಿಯವರು. ಅಲ್ಪಸಂಖ್ಯಾತ ಸಮುದಾಯ ಕೇವಲ ಕಾಂಗ್ರೆಸ್ನೇ ಕಡಿತಾ ಇರತಕ್ಕಂಥದ್ದು, ಉಳಿದಂತ ಸಮುದಾಯ ಹಿಂದೂ ಸಮುದಾಯ ಆರ್ಗನೈಸ್ ಆಗ್ಲಿ ಕಾರಣ ಆಗ್ತಿದೆಯಾ ಅಂತ? ಇಲ್ಲ ನೋಡಿ, ನಮ್ಮಲ್ಲಿ ಮೊದಲಿಂದನೂ ಒಂದು ದೊಡ್ಡ ಕಾಯಿಲೆ, ಓವರ್ ಸೆಕ್ಯುಲರಿಸ್ಟ್ ಅಂತ ವ್ಯಕ್ತಿತ್ವ ಬಿಂಬಿಸ್ಕೊಳ್ಳೋಕೆ ಏನು ಒಂದು ಅವ್ರದ್ದು ವೈಯಕ್ತಿಕ ಸೆಕ್ಯುಲರಿಸ್ಟ್ ಯಾರಿದ್ದಾರೆ ಅಂತ ಮೊದಲಿಂದನೂ ನೋಡಿ, ಯಾಕೆ ಪ್ರಶ್ನೆ ಮೊದಲಿಂದನೂ ನೋಡಿ, ತುಷ್ಟೀಕರಣ ನಮ್ಮಲ್ಲಿ ಗೊಂದಲ ಏನು ಅಂದ್ರೆ, ಈ ತುಷ್ಟೀಕರಣ ಮೊದಲಿಂದನೂ ಕಮ್ಯುನಲ್ ರೈಟ್ಸ್ ರಿಯಾಲಿಟಿ ಏನು ಅಂದ್ರೆ ಸರ್, ಸಹಜವಾಗಿ ನಾನು ನಿಮ್ಮನ್ನು ಎಲ್ಲರೂ ಪ್ರಶ್ನೆ ಮಾಡ್ತೀನಿ. ಕೋಮುವಾದಿ ಬಿಜೆಪಿ ಅಂತ ಕರೀತಾರೆ. ಕೋಮುವಾದಿ ಬಿಜೆಪಿ ಯಾಕೆ ಕರೀತಾರೆ ಅಂದ್ರೆ, ಹಿಂದೂಗಳು ಅನ್ನೋ ಕಾರಣಕ್ಕೆ, ಮುಸಲ್ಮಾನರ ವಿರೋಧಿಸಿರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಕೋಮುವಾದಿಗಳು ಕರೀತಾರೆ. ಹಾಗಂತ ಕಾಂಗ್ರೆಸ್ ಜಾತ್ಯತೀತವಾದಿನ ಅಂತ ನೋಡಿದಾಗ ಮುಸ್ಲಿಂ ಲೀಗ್ ಜೊತೆ ಮೈತ್ರಿ ಆಗುವಂತ ಕಾಂಗ್ರೆಸ್ ಕೂಡ ಜಾತ್ಯತೀತವಾದಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಏನಾಗ್ತಿದೆ ಅಂದ್ರೆ, ಹಳೆ ಮೈಸೂರು ಭಾಗದ ಈ ಬೆಳವಣಿಗೆ ಕಾಂಗ್ರೆಸ್ಗೆ ಮಾರಕ, JDS ಬಿಜೆಪಿಗೆ ಪೂರಕ ಅಂತ. ಅಯ್ಯೋ ಅಗ್ರಿ ನೋಡಿ, ನಾನು ಇದರಲ್ಲಿ ರಾಜಕೀಯದ ಉದ್ದೇಶ ಇಟ್ಕೊಂಡು ನಾವು ಈ ಮಾತುಗಳು ಹೇಳ್ತೀವಿ ಅಂತಲ್ಲ. ಬಟ್ ಪೋಲರೈಸೇಷನ್ ಆಗುತ್ತೆ ಅಂತ. ಪೋಲರೈಸೇಷನ್ ಕಾಂಗ್ರೆಸ್ ಇಂದ ಆಗ್ತಿದೆ ಹೊರತು ನಾವ್ಯಾವುದು ಪೋಲರೈಸೇಷನ್ ಮಾಡ್ತಿಲ್ಲ. ನಾವೇನು ಸ್ಪಷ್ಟತೆ ಹೇಳ್ತಿರೋದು, ತುಷ್ಟೀಕರಣ ಮಾಡಬೇಡಿ. ತುಷ್ಟೀಕರಣ, ಅಪೀಸ್ಮೆಂಟ್ ಪೊಲಿಟಿಕ್ಸ್, ಡಿವಿಸಿವ್ ಪೊಲಿಟಿಕ್ಸ್ ಕಾಂಗ್ರೆಸ್ಸಿನ ಕಲ್ಚರ್.